ಇದ್ದಕ್ಕಿದ್ದಂತೆ ಅವರು ನನ್ನನ್ನು ತಮ್ಮ ಕಡೆಗೆ ಎಳೆದುಕೊಂಡ್ರು. ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಸೋದಕ್ಕೆ ಪ್ರಾರಂಭಿಸಿದ್ರು. ಆ ಕ್ಷಣದಲ್ಲಿ ನಮ್ಮಿಬ್ಬರ ಮನಸ್ಸುಗಳು ಪರಸ್ಪರ ಒಂದಾಗಿ ನಾವು ಏಕಾಂತದ ಸುಖದಲ್ಲಿ ಮುಳುಗಿ ಹೋದ್ವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಪೂರ್ತಿ ಕಥೆಗೆ ಹೋಗೋಣ. ನನ್ನ ಹೆಸರು ಶಾಂತ. ನಾನೊಬ್ಬ ಸಾಮಾನ್ಯ ಗೃಹಿಣಿ. ನನ್ನ ಗಂಡನ ಹೆಸರು ಆಕಾಶ್. ಅವರೊಬ್ಬ ದೊಡ್ಡ ಕಾಂಟ್ರಾಕ್ಟ್ ಬಿಲ್ಡರ್. ನನಗೆ 2 ಮಕ್ಕಳಿದ್ದಾರೆ. ಒಂದಿನ ನನ್ನ ಗಂಡ ಆಫೀಸಿಗೆ ಮತ್ತು ಮಕ್ಕಳು ಶಾಲೆಗೆ ಹೋದ ನಂತರ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ನಿರಾಳವಾಗಿ ಬಂದು ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಹಾಗೆ ಮಲಗಿದ ತಕ್ಷಣ ಬೆಡ್ಡಿನ ಪಕ್ಕದಲ್ಲೇ ಇದ್ದ ನನ್ನ ಗಂಡನೊಂದಿಗೆ ತಾಜ್ ಮಹಲ್ ಮುಂದೆ ತೆಗೆಸಿಕೊಂಡ ಫೋಟೋವನ್ನ ನೋಡುತ್ತಾ ನಾನು ಆಲೋಚನೆಗೆ ಜಾರಿದೆ. ನಮಗೆ ಮದುವೆಯಾಗಿ 15 ವರ್ಷಗಳಾಗಿವೆ. ಅವರ ವಯಸ್ಸು 40 ವರ್ಷ. ನನ್ನ ವಯಸ್ಸು 36. ನಮ್ಮದು ಹಿರಿಯರು ಕುದುರಿಸಿದ ವಿವಾಹವೇ. ಆದರೂ ನಮ್ಮನ್ನು ನೋಡಿದವರೆಲ್ಲರೂ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ, ಹೊಸ ಪ್ರೇಮಿಗಳಂತೆ ಇರ್ತೇವೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ನನ್ನ ಗಂಡ ಆಕಾಶ್ ತುಂಬ ಒಳ್ಳೆಯವರು. ನನ್ನನ್ನು ಮತ್ತು ಮಕ್ಕಳನ್ನ ಬಹಳ ಅಕ್ಕರೆಯಿಂದ ನೋಡ್ಕೊಳ್ತಾರೆ. ನನಗೆ ಯಾವುದೇ ವಿಷಯದಲ್ಲೂ ಕೊರತೆ ಮಾಡಿಲ್ಲ. ಈಸ್ ಅ ವೆರಿ ಗುಡ್ ಗೈ. ದಾಂಪತ್ಯ ಜೀವನದಲ್ಲೂ ನನ್ನ ಗಂಡ ಬಹಳ ಅನುರಕ್ತರು. ಈ 15 ವರ್ಷಗಳಲ್ಲಿ ಅವರು ಎಂದೂ ನನ್ನನ್ನು ಅಸಮಾಧಾನದಿಂದ ಬಿಟ್ಟಿದ್ದಿಲ್ಲ. ಈ 15 ವರ್ಷಗಳಲ್ಲಿ ನಾವಿಬ್ಬರು ಪರಸ್ಪರ ಪ್ರೀತಿಯಿಂದ ಸಮಯ ಕಳೆದ ದಿನಗಳೇ ಇಲ್ಲ ಅಂತನ್ಬಹುದು. ಆದರೆ ಅವರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂಥೇಳಿ ನೀವೇ ಅರ್ಥ ಮಾಡ್ಕೊಳ್ಬಹುದು. ಹೊರಗಿನ ಎಲ್ಲರೊಂದಿಗೆ ನಗುನಗುತ್ತಾ ಎಲ್ಲರನ್ನ ನಗಿಸುತ್ತಾ ಬಹಳ ಚುರುಕಾಗಿದ್ದ ನನ್ನ ಗಂಡ ಇತ್ತೀಚಿನ ದಿನಗಳಲ್ಲಿ ಯಾಕೋ ತುಂಬ ಮಂಕಾಗಿ ಹೋಗಿದ್ದಾರೆ. ಯಾವಾಗಲೂ ಯಾವುದೋ ಆಲೋಚನೆಯನ್ನ ಮಾಡುತ್ತಾ ಆ ಆಲೋಚನೆಯಲ್ಲಿ ಪರವಶರಾಗಿರುತ್ತಾರೆ. ಊಟವನ್ನು ಸರಿಯಾದ ಸಮಯಕ್ಕೆ ಮಾಡ್ತಾ ಇಲ್ಲ, ಹಾಗೇನೇ ನಿದ್ರೆನೂ ಸರಿಯಾಗಿ ಮಾಡ್ತಾ ಇಲ್ಲ. ಎಂದೂ ಇಲ್ಲದಂತೆ ನನ್ನಿಂದ ದೂರವಿರೋದಕ್ಕೆ ಪ್ರಾರಂಭಿಸಿ 3 ವಾರಗಳಿಗಿಂತ ಹೆಚ್ಚಾಗೋಗಿದೆ. ಏನಾಯ್ತು, ಯಾಕೆ ಹೀಗಿದ್ದೀರಾ ಅಂಥೇಳಿ 1-2 ಬಾರಿ ಕೇಳಿದ್ರು ಏನೂ ಇಲ್ಲ ಶಾಂತ ಅಂಥೇಳಿ ಅಸಡ್ಡೆಯಿಂದ ಉತ್ತರಿಸಿ ನನ್ನಿಂದ ದೂರ ಹೋಗ್ತಾ ಇದ್ರು. ಅಸಲಿಗೆ ಅವ್ರು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾರೆ ಮತ್ತು ಅದಕ್ಕೆ ಕಾರಣವೇನು ಅಂತನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಆಕಾಶ್ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದಾರೆ. ಮೊದಲಿಗೆ ಸಣ್ಣ ಮನೆಗಳನ್ನು ಕಟ್ಟಿಸ್ತಾ ಇದ್ರು ನನ್ನ ಗಂಡ. ಅವರ ಕೆಲಸದ ವೈಖರಿ ಇಷ್ಟವಾಗಿ ಬಹಳಷ್ಟು ಜನರು ಅವರ ಬಳಿಯೇ ಬರ್ತಾ ಇದ್ರು. ಹಾಗೇನೆ ಕ್ರಮೇಣ ಅವರು ದೊಡ್ಡ ಕಾಂಟ್ರಾಕ್ಟರ್ ಆಗಿ ಬದಲಾದರು. ಈಗ ಅವರು ದೊಡ್ಡ ಬಿಲ್ಡರ್ ಮತ್ತು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕರು ಕೂಡ. ಅವ್ರ ಕೈ ಕೆಳಗಡೆ ಸುಮಾರು 1000 ಜನ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ನಗರಗಳಲ್ಲಿ ಅವರ ಬ್ರಾಂಚ್ಗಳಿವೆ. ಈಗ ನಾವಿರ್ತಾ ಇರುವಂತಹ ಅಪಾರ್ಟ್ಮೆಂಟ್ ಕೂಡ ಅವರೇ ಕಟ್ಟಿಸಿದ್ದು. ವೃತ್ತಿ ಜೀವನದಲ್ಲಿ ಅವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಮತ್ಯಾವ ವಿಷಯಕ್ಕಾಗಿ ಅವ್ರು ಕೊಡುತ್ತಾ ಇದ್ದಾರೆ ಅಂತ ಅನ್ನೋದು ನನಗೆ ತಿಳಿತಾ ಇಲ್ಲ. ನಾನು ಎಷ್ಟೇ ಯೋಚಿಸಿದ್ರೂ ಅಸಲಿ ವಿಷಯ ಏನು ಅಂತ ನನಗೆ ತಿಳಿಯಲೇ ಇಲ್ಲ. ಇನ್ನು ಲಾಭವಿಲ್ಲ ಅಂತ ಹೇಳ್ಕೊಂಡು ನಾನು ಹೇಗಾದರೂ ಮಾಡಿ ಇದನ್ನ ಅವರಿಂದ ವಿಷಯವನ್ನ ಹೊರಗಡೆ ತೆಗಿಬೇಕು ಅಂತ ಯೋಚನೆ ಮಾಡಿದೆ, ನಿರ್ಧಾರವನ್ನ ಮಾಡಿದೆ. ಇಂದು ರಾತ್ರಿ 2 ಮಕ್ಕಳಿಗೂ ಬೇಗ ತಿನ್ನಿಸಿ ಮಲಗಿಸಿಬಿಟ್ಟೆ. ಅವರು ಕೂಡ ಬೇಗನೆ ಊಟ ಮಾಡಿ ಬೆಡ್ರೂಮ್ಗೆ ಹೋದ್ರು. ಮಕ್ಕಳು ನಾನು ಕೂಡ ಊಟವನ್ನು ಮುಗಿಸಿ ಪಾತ್ರೆಗಳನ್ನೆಲ್ಲ ಮಡಗಿಟ್ಟು ಸಿದ್ಧಳಾಗಿ ಅವರ ಬಳಿ ಹೋದೆ. ಅವರು ಬೆಡ್ ಮೇಲೆ ಹಾಯಾಗಿ ಮಲ್ಕೊಂಡು ಏನೋ ಯೋಚನೆಯನ್ನ ಮಾಡ್ತಾ ಇದ್ರು. ಕಣ್ಣು ಮುಚ್ಚಿದ್ರೂ ಅವರು ನಿದ್ರಿಸ್ತಿರುವಂತೆ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಏನೋ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅಂಥೇಳಿ ನನಗೆ ಅನ್ನಿಸ್ತು ಆ ಕ್ಷಣಕ್ಕೆ. ಆದ್ದರಿಂದ ನಾನು ಅವರ ಪಕ್ಕದಲ್ಲೇ ಮಲಗಿ ಮೆಲ್ಲನೆ ಅವರ ಎದೆಯ ಮೇಲೆ ನನ್ನ ಕೈಯನ್ನ ಇಟ್ಟೆ. ಆದರೂ ಅವರು ಚಲಿಸಲಿಲ್ಲ. ನಂತರ ಏನ್ರಿ ಅಂತ ಕರೆದೆ. ಅವರು ಅಳ್ಳುಗಾಡಲಿಲ್ಲ. ಮೆಲ್ಲನೆ ಅವರ ಗಮನ ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೆ. ಆದರೂ ಅವರಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸರಿ, ಎಲ್ಲಿವರೆಗೆ ಸುಮ್ಮನಿರ್ತಾರೆ
ನೋಡೋಣ ಅಂತ ಹೇಳ್ಕೊಂಡು ಮೇಲೆ ಏಳೋದಕ್ಕೆ ಹೋದೆ. ಈ ಮಧ್ಯೆ ಇದ್ದಕ್ಕಿದ್ದಂತೆ ಅವರು ನನ್ನನ್ನು ತಮ್ಮ ಕಡೆಗೆ ಎಳೆದುಕೊಂಡು ನನ್ನ ಮೇಲೆ ಪ್ರೀತಿಯ ಮಳೆಯನ್ನ ಸುರಿಸೋದಕ್ಕೆ ಆರಂಭಿಸಿದ್ರು. ಯಾಕಂದ್ರೆ ನನ್ನ ಗಂಡನಿಗೆ ನನ್ನ ಮನಸ್ಸಿನ ಹಂಬಲ ತಕ್ಷಣವೇ ಅರ್ಥವಾಗಿಬಿಡುತ್ತೆ. ಮದುವೆಯಾಗಿ ಇಷ್ಟೊಂದು ವರ್ಷಗಳಾದರೂ ಕೂಡ ಅವರಿಗೆ ನನ್ನನ್ನು ಅತೃಪ್ತಿಪಡಿಸೋದು ಹಾಗೆ ಬರೋದಿಲ್ಲ, ಇಷ್ಟ ಇರೋದಿಲ್ಲ. ನನ್ನನ್ನು ತೃಪ್ತಿಪಡಿಸಿಯೇ ತೀರ್ತಾರೆ. ನನ್ನನ್ನು ಸಂತೋಷಪಡಿಸೋದಕ್ಕೆ ಅವರು ಎಂತಹ ಕಷ್ಟವನ್ನಾದರೂ ಸುಲಭವಾಗಿ ಬರೆಸ್ತಾರೆ. ಆ ಕ್ಷಣದಲ್ಲಿ ನಮ್ಮಿಬ್ಬರ ಮನಸ್ಸುಗಳು ಪರಸ್ಪರ ಒಂದಾಗಿ ನಾವು ಏಕಾಂತದ ಸುಖದಲ್ಲಿ ಮುಳುಗಿ ಹೋದ್ವಿ. ಭಾಳ ದಿನ ಆದ್ವು. ಆಮೇಲೆ ನನ್ನ ಗಂಡ ನನ್ನ ಮೇಲೆ ತಮ್ಮ ಅಕ್ಕರೆಯನ್ನ ತೋರಿಸ್ತಾ ಇದ್ರು. ಸ್ವಲ್ಪ ಸಮಯ ಕಳೆದ ನಂತರ ನಾನು ಅವರ ಎದೆಯ ಮೇಲೆ ಮಲಕ್ಕೊಂಡು, ಏನ್ರಿ, ನಿಮ್ಮನ್ನು ಒಂದು ವಿಷಯ ಕೇಳ್ತೀನಿ, ಹೇಳ್ತೀರಾ ಅಂತ ಕೇಳಿದೆ. ಆಗ ಅವರು ನನ್ನ ತಲೆಯನ್ನು ಸವರುತ್ತಾ ಕೇಳು ಅಂತ ಹೇಳಿದ್ರು. ಅವರ ಕೈಯ ಮೇಲೆ ನನ್ನ ಕೈಯನ್ನೇ ಇಟ್ಟು ನಿಜವೇ ಹೇಳಬೇಕು, ಪ್ರಾಮಿಸ್ ಮಾಡಿ ಅಂತ ಹೇಳಿದೆ. ಸರಿ, ಏನು ಕೇಳು ಅಂತ ಹೇಳಿದ್ರು. ನೀವು ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ತುಂಬ ಮಂಕಾಗಿದ್ದೀರಾ. ಯಾವಾಗಲೂ ಏನೋ ಯೋಚನೆಯನ್ನ ಮಾಡ್ತಾ ಇರ್ತೀರಾ. ಕಾರಣವೇನು ಅಂತ ನನಗೆ ಹೇಳಿ ಪ್ಲೀಸ್ ಅಂತ ಹೇಳಿದಾಗ, ನಾನು ಕೇಳಿದಾಗ ನನ್ನ ಮಾತನ್ನ ಕೇಳಿದ ಅವರು ಏನಂದ್ರು ಗೊತ್ತಾ? ಅದೇನೂ ಇಲ್ಲ ಶಾಂತ, ಸುಮ್ಮನೆ ನೀನು ಏನೇನೋ ಊಹಿಸ್ಕೊಳ್ತಾ ಇದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಮಧ್ಯಪ್ರವೇಶಿಸಿದ ನಾನು, ನೀವು ನನಗೆ ನಿಜ ಹೇಳ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದೀರಾ, ಪ್ಲೀಸ್ ಹೇಳಿ. ದಂಪತಿಗಳ ಮೇಲೆ ಎಲ್ಲ ವಿಷಯಗಳನ್ನ ಸಮಾನವಾಗಿ ಹಂಚಿಕೊಳ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಸುಖಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದೀರಾ, ಆದರೆ ನಿಮ್ಮ ನೋವುಗಳನ್ನು ಮಾತ್ರ ನನಗೆ ಹೇಳದೆ ನೀವೊಬ್ಬರೇ ಅನುಭವಿಸ್ತಾ ಇದ್ದೀರಾ ನೋವುಗಳನ್ನ. ದಯವಿಟ್ಟು ವಿಷಯ ಏನು ಅಂತ ನನಗೆ ಹೇಳಿ, ಸಾಧ್ಯ ಆದರೆ ನನಗೆ ತಿಳಿದ ಹಾಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಮಾತುಗಳನ್ನೇ ಕೇಳಿದ ನನ್ನ ಗಂಡ, ನೀನು ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಶಾಂತ ಅಂತ ಹೇಳಿದ್ರು. ಸಮಸ್ಯೆ ಏನು ಅಂತ ಮೊದಲು ಹೇಳಿ, ಮಾಡೋದಕ್ಕೆ ಸಾಧ್ಯವೋ ಇಲ್ಲವೋ ನಾನು ಹೇಳ್ತೇನೆ ಅಂತ ಹೇಳಿದೆ. ನಾನು ಕೇಳಿದ್ದಕ್ಕೆ ಹೇಳ್ತೀನಿ ಶಾಂತ, ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು. ನಾನು ಹೇಳೋದನ್ನ ಕೇಳಿದ್ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳೋದನ್ನ, ನೀನು ಮುನಿಸಿಕೊಳ್ಳೋದನ್ನ, ನೋವು ಮಾಡಿಕೊಳ್ಳೋದನ್ನ ಅಥವಾ ಮಾತಾಡದೆ ಇರೋದನ್ನ ಮಾಡಬಾರ್ದು. ನೀನು ಬೇಜಾರು ಮಾಡ್ಕೋಬಾರ್ದು. ಯಾವಾಗಲೂ ಇದ್ದಂತೆಯೇ ನನ್ನ ಜೊತೆ ಇರಬೇಕು. ಹಾಗೆ ಮಾತು ಕೊಟ್ಟರೆ ಮಾತ್ರ ನಿನಗೆ ಈ ವಿಷಯ ಹೇಳ್ತೀನಿ ಅಂತೇಳಿ ಕೈ ಚಾಚಿನು. ಅದರಿಂದ ಸ್ವಲ್ಪ ಗಾಬರಿಯಾದ ನಾನು, ಏನ್ರಿ ಅಷ್ಟೊಂದು ಗಂಭೀರವಾದ ವಿಷಯ? ಸರಿ, ಮಾತು ಕೊಡ್ತಾ ಇದ್ದೀನಿ, ಏನೇ ಆದರೂ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದಂತೆಯೇ ಇರ್ತೇನೆ ಅಂಥೇಳಿ ಅವರ ಮೇಲೆ ಕೈಯನ್ನು ಇಟ್ಟು ಪ್ರಾಮಿಸ್ ಮಾಡಿ ಅವರು ಮೆಲ್ಲನೆ ಒಂದೊಂದೇ ವಿಷಯವನ್ನ ಹೇಳೋದಕ್ಕೆ ಪ್ರಾರಂಭಿಸಿದರು. ಇತ್ತೀಚೆಗೆ ನನಗೊಂದು ವಿಚಿತ್ರವಾದ ಆಸೆ ಶುರುವಾಗಿದೆ ಶಾಂತ. ಅದು ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ದಿನದಿಂದ ದಿನಕ್ಕೆ ಅದು ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಮಾಡ್ತಾ ಇದ್ದುದು ಸರಿಯಲ್ಲ ಅಂಥೇಳಿ ನನಗೆ ಬುದ್ಧಿ ತಿಳಿತಾ ಇದೆ, ಆದರೆ ನನ್ನ ಮನಸ್ಸಿಗೆ ಮಾತ್ರ ಅದು ಅರ್ಥ ಆಗ್ತಾ ಇಲ್ಲ. ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅಂತಂದರು. ದಿನದಿಂದ ದಿನಕ್ಕೆ ನನ್ನ ಬುದ್ಧಿಯನ್ನು ನನ್ನ ಮನಸ್ಸು ಹತ್ತಿಕ್ತಾ ಇದೆ. ಇದರಿಂದ ಅತ್ತ ಮುಂದೆ ಹೋಗಲಾರದೆ ಇತ್ತ ಹಿಂದೆ ಬರಲಾರದೆ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯಾರಿಗೂ ಹೇಳಿಕೊಳ್ಳಲಾಗದೆ ನನ್ನಲ್ಲೇ ನಾನು ಒಂಟಿಯಾಗಿ ಬಹಳ ನೋವನ್ನು ಅನುಭವಿಸ್ತಾ ಇದ್ದೀನಿ ಅಂಥೇಳಿ ನನ್ನ ಗಂಡ ಹೇಳಿದ ಮಾತುಗಳನ್ನು ಕೇಳಿ ನನಗೆ ತುಂಬ ಕುತೂಹಲ ಹೆಚ್ಚಾಯಿತು. ಅಸಲಿ ವಿಷಯ ಏನಿರಬಹುದು ಅಂಥೇಳಿ ನಾನು ಯೋಚಿಸ್ತಾ ಇರಬೇಕಾದ್ರೆ ಅವರು ಹೇಳಿದ್ರು, ಶಾಂತ, ಇಷ್ಟು ವರ್ಷಗಳ ನಮ್ಮ ಸಂಸಾರದಲ್ಲಿ ನನ್ನ ಬಗ್ಗೆ ನಿನಗೆ ತಿಳಿಯದಂತಹ ಒಂದು ವಿಷಯವೇನೂ ಇಲ್ಲ. ನನ್ನ ಮನಸ್ಥಿತಿ, ನನ್ನ ವರ್ತನೆ, ನನ್ನ ಕೋಪತಾಪಗಳು, ನನಗೆ ಸಂತೋಷ ನೀಡುವ ವಿಷಯಗಳು ಮತ್ತು ನೋವು ಉಂಟು ಮಾಡುವ ವಿಷಯಗಳು ಎಲ್ಲವೂ ನಿನಗೆ ಗೊತ್ತು, ಹೌದಲ್ವಾ ಅಂತ ಕೇಳಿದಾಗ ನಾನು ಹೌದು ಅಂಥೇಳಿ ತಲೆ ಆಡಿಸ್ದೆ. ನನ್ನೆಂದಾದರೂ ಬೇರೆ ಹೆಣ್ಣಿನ ಕಡೆ ತಪ್ಪಾದ ಭಾವನೆಯಿಂದ ದೃಷ್ಟಿಯಿಂದ ನೋಡಿದ್ದೀನಾ ಅಂತ ಕೇಳಿದ್ರು. ನನ್ನ ಪತಿ ಕೇಳಿದಾಗ, ಚೀಚಿ, ನೀವ್ಯಾಕೆ ಹೀಗೆ ಮಾತಾಡ್ತೀರಾ? ಯಾರಾದರೂ ನಿಮ್ಮ ಬಗ್ಗೆ ಹಾಗೆ
ಅಂದಿದ್ರೆ ಅಥವಾ ಅವ್ರ ನಾಲಿಗೆ ಕತ್ತರಿಸ್ಬಿಡ್ತೀನಿ ಹೇಳಿ. ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಆರೋಪ ಮಾಡಿದಾರಾ? ಅಥವಾ ಆ ನೆಪದಲ್ಲಿ ಯಾರಾದರೂ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರಾ, ತೊಂದರೆ ಕೊಡ್ತಾ ಇದ್ದಾರಾ ಅಂತ ಕೇಳಿದೆ. ಇಲ್ಲ ಶಾಂತ, ಯಾರು ಏನು ಅಂದಿಲ್ಲ. ಮತ್ತೆ ಯಾಕೆ ಮಂಕಾಗಿದ್ದೀರಾ ಅಂತ ಹೇಳಿ ಅಂತಂದೆ. ಅದು ಹಾಗಿಲ್ಲ ಶಾಂತ, ನನಗೆ ಇತ್ತೀಚೆಗೆ ಮತ್ತೊಬ್ಬ ಮಹಿಳೆಯ ಮೇಲೆ ವಿಶೇಷವಾದ ಆಕರ್ಷಣೆ ಉಂಟಾಗಿದೆ ಅಂಥೇಳಿ ನನ್ನ ಗಂಡ ಹೇಳಿದ ಕೂಡಲೇ ಏನೋ ಅಂಥೇಳಿ ಗಟ್ಟಿಯಾಗಿ ಕಿರ್ಚಿದೆ. ಆ ಕ್ಷಣದಲ್ಲಿ ನನಗೆ ಬ್ರಹ್ಮಾಂಡವೇ ಬದಲಾದಂತಾಯಿತು. ತಲೆ ಕೆಟ್ಟೋಯ್ತು. ತೀವ್ರವಾಗಿ ಆಘಾತವಾಯಿತು ನನಗೆ. ಹೌದು ಶಾಂತ, ನೀನು ಕೇಳ್ತಾ ಇರೋದು ನಿಜ. ನನಗೆ ಈ ಭಾವನೆ ಉಂಟಾಗಿದೆ. ಆಗಲೇ ಹೇಳಿದಂತೆ ಈ ಆಸೆ ಯಾಕೆ ಬಂತು ನನಗೆ ಗೊತ್ತಿಲ್ಲ. ಆದರೆ ಎಷ್ಟು ಹತ್ತಿಕ್ಕೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಆಕಾಶ್ ಹೇಳಿದಾಗ ನಾನು ಕೇಳ್ತಾ ಇರೋದು ನಿಜಾನೋ ಅಥವಾ ಕನಸೋ ಅಂತನ್ನುವ ಗೊಂದಲದಲ್ಲಿ ಹಾಗೆ ನಿಂತುಬಿಟ್ಟೆ. ನನಗಂದ ಆಕಾಶ್ ಅಂದರೆ ಆದರ್ಶಪ್ರಾಯ ವ್ಯಕ್ತಿ, ಶ್ರೀರಾಮ ಅಂಥೇಳಿ ನಂಬಿ ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ. ಅಂತ ನನ್ನ ಗಂಡನೇ ಈಗ ಮತ್ತೊಬ್ಬ ಹೆಣ್ಣಿನ ಮೇಲೆ ಮನಸ್ಸಾಗಿದೆ ಅಂತ ಹೇಳ್ತಾ ಇದ್ದಾನಲ್ಲ ಅಂಥೇಳಿ ಕ್ಷಣ ಕಾಲ ನಾನು ದಿಗ್ಭ್ರಾಂತಳಾದೆ. ಆ ಕ್ಷಣ ನನಗೆ ಏನು ಮಾತಾಡಬೇಕು ಅಂತ ತೋಚಲಿಲ್ಲ. ಅಷ್ಟರಲ್ಲಿ ಅವರನ್ನು ಅಷ್ಟೊಂದು ಚಲಿಸುವಂತೆ ಮಾಡಿದ ಆಕೆ ಯಾರಿರಬಹುದು ಅನ್ನುವಂತಹ ಅನುಮಾನವೂ ಮೂಡಿತು. ಕೇಳಬೇಕೆಂದ್ರೆ ನನ್ನ ಬಾಯಿಂದ ಮಾತು ಹೊರಡ್ತಾ ಇಲ್ಲ. ಯಾರಾಕೆ ಅಂಥೇಳಿ ಮೆಲ್ಲನೆ ಕೇಳಿದೆ. ನಿನ್ನ ಫ್ರೆಂಡ್ ಸಿಂಚನಾಳೆ ಅಂಥೇಳಿ ಆಕಾಶ್ ಬಹಳ ಸರಳವಾಗಿ ಹೇಳಿಬಿಟ್ರು. ಅದರಿಂದ ನನಗೆ ಇನ್ನೂ ದೊಡ್ಡ ಆಘಾತ ಆಯಿತು. ಕೆಲವು ಸಮಯ ಕಾಲ ಸ್ತಂಭನಗೊಂಡ ಅನುಭವ ಆಯಿತು. ಶಾಕ್ ಆಗೋಯಿತು. ಮಾತು ಬಾರದೆ ಅಲ್ಲಿಯೇ ಕುಳಿತು ಬಿಟ್ಟೆ. ಎಷ್ಟು ಹೊತ್ತು ಆಗಿದ್ನೋ ಗೊತ್ತಿಲ್ಲ. ಆದರೆ ಚೇತರಿಸಿಕೊಳ್ಳೋದಕ್ಕೆ ಬಹಳ ಸಮಯನೇ ಹಿಡಿಯಿತು. ತಿರುಗಿ ಅವರ ಕಡೆ ನೋಡಿದೆ. ಅವರು 2 ಕಣ್ಣುಗಳ ಮೇಲೆಯೇ ಕೈ ಇಟ್ಟುಕೊಂಡು ಮಲಗಿದ್ರು. ನಿದ್ರಿಸ್ತಾ ಇದ್ದಾರೋ ಅಥವಾ ಯೋಚನೆ ಮಾಡ್ತಾ ಇದ್ದಾರೋ ತಿಳಿಲಿಲ್ಲ. ನಿನ್ನ ಫ್ರೆಂಡ್ ಸಿಂಚನ ಅಂತನ್ನುವ ಮಾತು ಇನ್ನು ನನ್ನ ಕಿವಿಯಲ್ಲಿ ಮೊಳಗುತ್ತಾನೇ ಇತ್ತು. ಇನ್ನು ಸಿಂಚನ ಬಗ್ಗೆ ಹೇಳಬೇಕು ಅಂತಂದರೆ ಅವಳು ನನ್ನ ಬಾಲ್ಯದ ಗೆಳತಿ. ಇಬ್ಬರದ್ದು ಒಂದೇ ಊರು. ಶಾಲೆಯಿಂದ ಕಾಲೇಜಿನವರೆಗೆ ಜೊತೆಯಲ್ಲೇ ಓದಿದ್ವಿ. ಇಬ್ಬರ ಮದುವೆಯೂ ಒಂದೇ ವರ್ಷದಲ್ಲಿ ಆಯಿತು. ಅವಳ ಗಂಡನ ಊರು ಕರೀಂ ನಗರ. ನಾನು ಹೈದರಾಬಾದ್ನಲ್ಲಿ ನೆಲೆಸಿದ್ದೆ. ಅವಳ ಬಗ್ಗೆ ಇನ್ನ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುತ್ತೆ. ಮುಂದಿನ ಭಾಗಕ್ಕಾಗಿ ಭಾಗ 2 ಅಂತೇಳಿ ಕಮೆಂಟ್ ಮಾಡಿ. ಏನಾಯಿತು, ಹೇಗಾಯಿತು, ಯಾಕಾಯಿತು ಅನ್ನೋದು ತಿಳ್ಕೊಳ್ಳಬೇಕಾದ ವಿಷಯ. ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಭಾಗ 2 ಬೇಗ ಬರುತ್ತೆ.